ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಾರಿಕಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಾರಿಕಾಸ್ ಕನ್ನಡ ವ್ಲಾಗ್ಸ್ ಗೈಸ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಆಲ್ಮೋಸ್ಟ್ 15 ಡೇಸ್ ನಾವು ಅಮ್ಮ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ನಮ್ಮ ಹಳ್ಳಿಗೆ ಬಂದಿದ್ದೀವಿ. ಇವತ್ತು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ವಾಪಸ್ ನಮ್ಮ ಮನೆಗೆ ಹೋಗಬೇಕಿದೆ ಇವತ್ತು. ಅಂದರೆ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ ಫುಲ್ಲು ಕಟ್ಬಿಟ್ಟಿದೆ ಗೈಸ್. ಏನಂದರೆ ಮಕ್ಕಳ ಜೊತೆ ಅರ್ಚಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ಸೊ ವಾಯ್ಸ್ ಹೋಗ್ಬಿಟ್ಟಿದೆ, ಹಾಗೆ ಹೆಂಗೋ ಮಾತಾಡ್ತಿದ್ದೀನಿ. ಇವತ್ತು ನಾನು ಬೆಂಗಳೂರಿಗೆ ಹೋಗೋಕ್ಕೆ ಮುಂಚೆ ಒಂದ್ಸಲ ನಮ್ಮೂರನ್ನ ನೋಡ್ಕೊಂಡು ಬರೋಣ ಅನಿಸ್ತಿದೆ. ಸೊ ನಿಮಗೂ ತೋರಿಸ್ತೀನಿ. ಹಾಗೆ ನಮ್ಮೂರು ಟೆಂಪಲ್ ಆಗಿರ್ಬೋದು, ಮುಂಚೆ ನಾವು ಎಲ್ಲಿದ್ವಿ, ಮತ್ತು ಊರಿಗೆ ಯಾವಾಗ ಬಂದ್ವಿ, ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ ಗೈಸ್. ಇದು ಕೆಳಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ದೆ, ಪಾಪ ಬರೋಕ್ಕಾಗ್ತಿಲ್ಲ. ಏನು ಕೆಳಗಡೆ ಬರ್ತೀಯಾ? ಜಂಪ್ ಮಾಡು. ಕ್ಯಾಟ್ ಆಗಿದ್ಯಾ, ಜಂಪ್ ಮಾಡಕ್ ಬರಲ್ವಾ ನಿಂಗೆ? ಬಾ 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 ಬಾ, ಬೀಳಲ್ಲ ಬಾ ಮಮ್ಮಿ. ಓಯ್ ಸೂಪರ್. ತನ್ನ ಮಲ್ಗಿದೆ ನೋಡಿ ಇದು ಇಶು. ಅದು ಮಲ್ಕೊಂಡಿದೆ ಪುಟ್ಟ. ನೀನೇನ್ ಮಾಡ್ತಿದ್ಯಾ? ಏಪ್ರಿಲ್ ಆದ್ಮೇಲೆ ಏನು ಬರುತ್ತೆ ಆನ್ಸರ್ ಯಾರಿಗೆ ಗೊತ್ತು? ಇದು ಹೆಂಗಿದೆ? ಸೊ ನಮ್ಮ ಹಸ್ಬೆಂಡ್ ಬೆಂಗಳೂರಿಂದ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಣ ಅಂತ. ಮಕ್ಕಳೆಲ್ಲ ನಮ್ಮ ಹಸ್ಬೆಂಡಿಗೆ ವೆಯ್ಟಿಂಗು. ಯಾಕೆ ಅಂತ ಹೇಳ್ತೀನಿ. ಏನದು ಪಪ್ಪ ಏನು ತಂದಿದ್ದಾರೆ? ವಾವ್, ಇದೇನು? ಅಲ್ಲೇ ಇರಿ ಒಂದು ನಿಮಿಷ. ಇದೇನು ಲಾಸಿಯಾ? ನಿಂದೇನು? ಡಾಲ್ ತಂದಿದ್ದಾರಾ? ಹೌದಾ, ಖುಷಿ ಆಯ್ತಾ ನಿಂಗೆ? ಇಬ್ರು ಟೆನ್ಷನ್. ಇಶು ನಿನ್ನ ಬರ್ಡೇಗೆ ಏನು ಕೊಟ್ಟಿಲ್ಲ ಅಲ್ವಾ, ಅದಕ್ಕೆ ಪಪ್ಪ ತಂದಿದ್ದಾರೆ. ಸೊ ಬೆಂಗಳೂರು ಹೋಗೋಕ್ಕೆ ಮುಂಚೆ ನಾನು ನನ್ನ ಹಸ್ಬೆಂಡ್ ಗಾಡಿ ಎತ್ಕೊಂಡು ಒಂದ್ಸಲ ಊರೆಲ್ಲ ರೌಂಡ್ ಹೊಡ್ಕೊಂಬರೋಣ ಅಂತ ಹೊರಟ್ವಿ. ನೋಡಿ, ನಾಯಿಗೆ ನೀರು ಬೇಕನ್ನಿಸ್ತಿದೆ, ಬಟ್ ಅದು ಇಳಿಯೋಕ್ಕಾಗ್ತಿಲ್ಲ. ತುಂಬ ಸ್ಲೈಡಿಂಗ್ ಆಗಿದೆ ಪಾಪ. ಅವಾಗಿಂದ ಅಲ್ಲೇ ನಿಂತಿದೆ, ಅದು ಆಗಿಲ್ಲ, ಮೇಲೆ ಬಂದ್ಬಿಡ್ತು. ನೋಡಿ ಗಾಡಿ ಸಂತೆಯಲ್ಲಿ ಏನು ಗಾಡಿ ಓಡಿಸ್ಕೊಂಬರ್ದೆ ತಳ್ಕೊಂಬರ್ತಿದ್ದೀರಾ? ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಅಂತ. ಎಕ್ಸರ್ಸೈಸ್ ಮಾಡೋಣ ಅಂತನಾ? ಅಥವಾ ಗಾಡೀಲಿ ಪೆಟ್ರೋಲ್ ಇಲ್ವಾ? ಪೆಟ್ರೋಲ್ ಖಾಲಿ ಆಗೋಯ್ತು. ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಜೊತೆ ನಮ್ಮೂರು ರೌಂಡ್ ಹೊಡಿಯೋಣ ಅಂತ ಬಂದರೆ ಇವರು ಪೆಟ್ರೋಲ್ ಖಾಲಿ ಆಯಿತು ಅಂತಿದ್ದಾರೆ. ಅಲ್ಲ, ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಇವಾಗ ಇಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟೇ ನಮ್ಮ ಮನೇಲಿ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಎಷ್ಟು ಪಿಕಾಕ್ಸ್ ಇದೆ. ನಮ್ಮಿ ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದಾರೆ, ಫುಲ್ ಟೆಂಪ್ಟ್ ಆಗ್ತಿದೆ. ಸೊ ಅಮ್ಮ ನಾವು ಅವತ್ತಿಂದ ಇದ್ವಿ, ಹೋಳಿಗೆ ಮಾಡಿಲ್ಲ. ಇವಾಗ ಅಳಿಯಂದ್ರು ಬಂದ್ರು ಅಂದ್ಬಿಟ್ಟು ಅವ್ರಿಗೋಸ್ಕರ ಹೋಳಿಗೆ ಮಾಡಿದ್ದಾರೆ ಗೈಸ್. ನಾವು ತಿನ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಹೋಳಿಗೆ ಮಾತ್ರ. ಅಮ್ಮನ ಕೈ ಅಡುಗೆ ಅಲ್ವಾ, ಸೂಪರಾಗೇ ಇರುತ್ತೆ. ಇಲ್ಲಿ ಇಶಾಂತ್ನ ಎತ್ತಿ ಕಾರಲ್ಲಿ ಕೂರಿಸ್ತಿದ್ದೀವಿ. ಅವ್ನು ಬರ್ತಾ ಇಲ್ಲ ಬೆಂಗಳೂರಿಗೆ ಹೋಗೋಣ ಅಂದರೆ. ಅವನಿಗೆ ಅವ್ರ ಅಜ್ಜಿ ತಾತ ಜೊತೆ ಇರಬೇಕಂತೆ. ಹಾಲಿಡೇಸ್ ಮುಗಿಯೋವರೆಗೂ ಬರಲ್ಲ ಅಂತ. ಸೊ ಬಿಟ್ಬಿಟ್ಟು ಅಪ್ಪ ಅಮ್ಮಂಗೆಲ್ಲ ಬಾಯ್ ಮಾಡಿ ಹೊರಟ್ವಿ ನಮ್ಮ ಮನೆಗೆ. ಸೊ ಇವಾಗ ನನ್ನ ಮಗ ಅಲ್ಲೇ ಇರ್ತೀನಿ ಅಂತ ಹಠ ಮಾಡ್ದ. ಅವನ್ನ ಬಿಟ್ಬಿಟ್ಟು ನಾವು ಮಾತ್ರ ಬೆಂಗಳೂರು ಹೊರಡ್ತಾ ಇದ್ದೀವಿ.
ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನನ್ನ ಜೊತೆ ಇವತ್ತು ನಮ್ಮ ಅಕ್ಕ ಮತ್ತೆ ಮಕ್ಕಳು ಬರ್ತಿದ್ದಾರೆ. ಇವತ್ತು ಅವ್ರನ್ನ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೋಗೋ ಪ್ಲಾನ್ ಇದೆ. ಹಾಗೆ ಮುಂದೆ ಹೋಗ್ತಾ ವ್ಲಾಗ್ ನೋಡ್ತಾ ಇರಿ ಗೈಸ್. ಕೀಪ್ ವಾಚಿಂಗ್. ನಮ್ಮೂರು ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ ಗೈಸ್. ಬೆಂಗಳೂರಿಗೆ ಹೋದ್ರೆ ಬ್ಯಾಕ್ ಟು ಪೆವಿಲಿಯನ್, ಅದೇ ಕೆಲಸ, ಅದೇ ಸೇಮ್ ರೂಟೀನು. ಇನ್ನು ಯಾವಾಗ ಬರ್ತೀವೋ ನಮ್ಮೂರಿಗೆ ಗೊತ್ತಿಲ್ಲ. ಹಾಗೆ ತೋಟದ ಹತ್ರ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಇದು ಸೀರಿಯಸ್ಲಿ ನಮ್ಮ ತೋಟ ಅಲ್ಲ ಗೈಸ್. ಗೈಸ್, ಇವಾಗ ನಾನು ತೋರಿಸ್ತಿರೋ ಊರು ನಮ್ಮ ಹಳ್ಳಿಯಿಂದ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ನಾವು ಹಳ್ಳಿಗೆ ಶಿಫ್ಟ್ ಆಗಿ 1 ಇಯರ್ ಆಯ್ತು ಅಷ್ಟೇ. ಆಲ್ಮೋಸ್ಟ್ ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಸ್ಕೂಲಿಂಗ್ಸು ಕಾಲೇಜು ಎಲ್ಲ ಇಲ್ಲೇ ಆಗಿದ್ದು, KM ದೊಡ್ಡಿ ಅಂತ ಗೈಸ್. ಸೊ ನಮ್ಮ ಅಪ್ಪನ ಕೆಲಸನೂ ಇಲ್ಲೇ ಇರೋದ್ರಿಂದ ನಮ್ಮ ಆಲ್ಮೋಸ್ಟ್ ಮದುವೆ ಆಗೋವರೆಗೂ ನಾವು ಇಲ್ಲೇ ಕಳೆದಿದ್ದು. ಇಲ್ಲಿ ಕಾಣಿಸ್ತಿದೆ ನೋಡಿ ಲೆಫ್ಟ್ ಸೈಡಲ್ಲಿ, ಇಲ್ಲೇ ನಮ್ಮ ಪ್ರೈಮರಿ ಸ್ಕೂಲು. ಒಳಗಡೆ ಹೋಗಬೇಕು ಸ್ಕೂಲಿಗೆ, ಚಾಮ್ ಶುಗರ್ ಸ್ಕೂಲ್ ಅಂತ. ಇದು KM ದೊಡ್ಡಿ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು. ನೋಡಿ ಆಪೋಸಿಟ್ ಕಾಣಿಸ್ತಿದೆಯಲ್ಲ, ಅದೇ ಅಪ್ಪ ಕೆಲಸ ಮಾಡಿದ ಫ್ಯಾಕ್ಟ್ರಿ. ಅವರು ಇದೇ ಫ್ಯಾಕ್ಟ್ರಿಲಿ ಜಾಬ್ ಮಾಡಿದರು. ಲಾಸ್ಟ್ ಇಯರ್ ಅವರಿಗೆ ರಿಟೈರ್ಮೆಂಟ್ ಆಯಿತು. ಸೊ ನಾವು ಹಳ್ಳಿ ಕಡೆ ಹೋಗ್ಬಿಟ್ವಿ ಗೈಸ್. ಆಗಿದೆ, ತುಂಬ ಮೆಮೊರೀಸ್ ಇದೆ ಇಲ್ಲಿ ನಮಗೆ. ಈ ಕಡೆಯಿಂದ ಹೋದರೆ ನಮ್ಮ ಸ್ಕೂಲ್ ಸಿಗುತ್ತೆ. ನೋಡಿ ಇದೆಲ್ಲ ಕ್ವಾರ್ಟರ್ಸು. ನಾವೆಲ್ಲ ಇಲ್ಲೇ ಆಟ ಆಡ್ಕೊಂಡು ಬೆಳೆದ್ವಿ ಗೈಸ್. ತುಂಬ ಖುಷಿಯಾಗುತ್ತೆ. ಮೊದಲು ಒಂದು ಕ್ವಾರ್ಟರ್ಸಲ್ಲಿ ಇದ್ವಿ, ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಈ ಕ್ವಾರ್ಟರ್ಸಿಗೆ ಶಿಫ್ಟ್ ಆದ್ವಿ. ನಮಗೆ ಕ್ವಾರ್ಟರ್ಸ್ ಅವ್ರಿಗೆ ಅಂಗಡಿ ಏನದು ಕ್ಲಿನಿಕ್ ಅಂದರೆ ಇಲ್ಲೇ ಕ್ಲಿನಿಕ್ಕು ಪ್ಲಸ್ ಈ ಕಡೆ ಅಂಗಡಿ ಇದೆ. ಏನಾದರೂ ರೇಷನ್ಸ್ ಬೇಕಾದರೆ ನಾವು ಇಲ್ಲೇ ತೊಗೋತಾ ಇದ್ವಿ. ಇಲ್ಲಿ ಮರಗಳಾಗಿರ್ಬೋದು, ಆಮೇಲೆ ಗ್ರೌಂಡ್ ಆಗಿರಲಿ, ಕ್ಲಬ್ಬು, ಪ್ರತಿಯೊಂದು ಇದೆ ಗೈಸ್. ಒಂದಿಲ್ಲ ಅನ್ನಂಗಿಲ್ಲ, ಎಲ್ಲ ಫೆಸಿಲಿಟೀಸ್ ಇದೆ. ಇದೊಂಥರ ನಮಗೆ ಪಾರ್ಕ್ ಫೀಲ್ ಕೊಡ್ತಾ ಇತ್ತು ಯಾವಾಗ್ಲೂ. ಇಲ್ಲಿ ನಮಗೆ ತುಂಬ ಜನ ಫ್ರೆಂಡ್ಸ್ ಕೂಡ ಇದ್ದಾರೆ. ಸೊ ಎಲ್ಲರೂ ನಾವು ಇದ್ದಿದ್ದ ಪ್ಲೇಸು ನಮ್ಮ ಮನೆ ನೋಡೋಣ ಒಂದ್ಸಲ. ಯಾರು ಬಂದಿರ್ತಾರೋ ಗೊತ್ತಿಲ್ಲ ಮನೆಗೆ, ಜಸ್ಟ್ ನಮ್ಮ ಕ್ವಾರ್ಟರ್ಸ್ ಮನೆ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್ ಗೈಸ್. ತುಂಬ ಖುಷಿಯಾಗುತ್ತೆ ನಮ್ಮ ಹಳೆ ಪ್ಲೇಸ್ಗೆಲ್ಲ ಬರೋದು. ನಮ್ಮ ಪ್ಲೇಸ್, ನಾವಿದ್ದಿದ್ದ ಸ್ಥಳ ಇದು. ಇಲ್ಲಿ ಆ್ಯಕ್ಚುಲಿ ಒಂದು ಬಿಲ್ಡಿಂಗಲ್ಲಿ 4 ಮನೆ ಇರುತ್ತೆ, ಆಪೋಸಿಟ್ ಮನೆಗಳು. ನಾವಿದ್ದಿದ್ದ ಬಿಲ್ಡಿಂಗು ಸೆಕೆಂಡ್ ಬಿಲ್ಡಿಂಗ್ ಗೈಸ್, ಅದೇನೆ. ಅಲ್ಲೇ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಗೈಸ್. ಇದು ಯಾವಾಗಲೂ ನಮಗೆ ಮೆಮೊರೇಬಲ್. ನಮ್ಮ ಮನೆ ಅದೇನೆ, ನಮ್ಮಪ್ಪ ಅಮ್ಮ ನಾವು ಎಲ್ಲ ಇದ್ದಿದ್ದ ಮನೆ ಇದೇನೆ. ಬೇರೆ ಯಾರೋ ಬಂದಿದ್ದಾರೆ, ಲಾಕ್ ಆಗಿದೆ. ಲಾಸ್ಯಾ ಬಾ, ನಮ್ಮನೆ ಅಲ್ಲ ಈಗ. ಲಾಸ್ಯಾ ನಮ್ಮನೆ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಹೆಂಗ್ ನೋಡ್ತಿದಾರ ಅವರು. ನಮ್ಮನೇನ ಯಾರಾದರೂ ಇದ್ರೆ ಕಳ್ಳರು ಅಂದ್ಕೊಳಲ್ವಾ ರೀ? ಯಾರಾದರೂ ಕಳ್ಳರು ಅನ್ಕೊಂತಾರೆ ಬನ್ರಿ. ಮುಂದೆ ನನ್ನ ಬ್ಲಾಗ್ ನೋಡಿ ಆ ಮನೆಯವರು. ಅದೇನೆ ನೋಡಿ ಗೈಸ್, ನಮ್ಮ ಮನೆ ಕಳ್ಳರು. ಸರಿ ಬನ್ನಿ, ಆಯಿತು. ನೋಡಿ ಇಲ್ಲಿ ನೋಡಿ, ಇದು ಸ್ಮಾಲ್ ಗ್ರೌಂಡು. ಆ್ಯಕ್ಚುಲಿ ಇಲ್ಲಿ ಗ್ರೌಂಡೆಲ್ಲ ಇತ್ತು, ಏನೇನೋ ಬೆಳ್ಕೊಂಡ್ಬಿಟ್ಟಿದೆ, ಮೇಂಟೈನ್ ಮಾಡಿಲ್ಲ. ಇವಾಗ ನಮ್ಮ ಅಪ್ಪನ ಫ್ಯಾಕ್ಟ್ರಿನ ಹೊರಗಡೆಯಿಂದನೇ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತಿದ್ದೀವಿ. ನೋಡೋಣ. ಆ್ಯಕ್ಚುಲಿ ಅಲ್ಲಿ ಆಪೋಸಿಟ್ ನಿಲ್ಲಕ್ಕೂ ಬಿಡಲ್ಲ ಫ್ಯಾಕ್ಟ್ರಿ ಮುಂದೆ. ಏನು ಕತೆ ಅಂತ ನೋಡೋಣ. ತುಂಬ ದೊಡ್ಡದಿದೆ ಶುಗರ್ ಫ್ಯಾಕ್ಟ್ರಿ ಗೈಸ್. ತುಂಬ ಎಷ್ಟೋ ಎಕರೆಗಳಿದೆ, ನಂಗೆ ಗೊತ್ತಿಲ್ಲ. ಒಳಗಡೆ ಯಾರನ್ನೂ ಬಿಡಲ್ಲ ಗೈಸ್. ಮೊದಲು ನಮ್ಮಪ್ಪ ಎಂಪ್ಲಾಯ್ ಆಗಿದ್ದರು, ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬರ್ತಾ ಇದ್ವಿ. ಆವಾಗ ನಾನು ಬ್ಲಾಗ್ ಮಾಡ್ತಿದ್ದರೆ ಚೆನ್ನಾಗಿರೋದು, ಪ್ರತಿಯೊಂದು ತೋರಿಸ್ಬೋದಿತ್ತು. ಬಟ್ ಇವಾಗ ಆಗಲ್ಲ, ನಮ್ಗೆ ಪರ್ಮಿಷನ್ ಇಲ್ಲ. ಅಪ್ಪ ಬಂದರೆ ಅವ್ರ ಜೊತೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಸೊ ಒಂದು ಸಲ ನೋಡೋಣ, ಹೊರಗಡೆಯಿಂದ ತೋರಿಸ್ತೀನಿ. ನೋಡಿ, ಇದೆ ಅಪ್ಪನ ಫ್ಯಾಕ್ಟ್ರಿ ಗೈಸ್. ಇದೆ ಮೇನ್ ಎಂಟ್ರೆನ್ಸ್. ಶ್ರೀ ಚಾಮುಂಡೇಶ್ವರಿ ಶುಗರ್ಸ್ ಲಿಮಿಟೆಡ್ ಅಂತ.
ಸೊ ನೆಕ್ಸ್ಟು ಇದು ಚಾಮುಂಡೇಶ್ವರಿ ಟೆಂಪಲ್ಲು. ಈ ಟೆಂಪಲ್ ಹೊಸದಾಗಿ ಕಟ್ಟಿದ್ದಾರೆ ಗೈಸ್. ತುಂಬ ಚೆನ್ನಾಗಿದೆ. ಒಳಗಡೆ ಕ್ಲೋಸ್ ಆಗಿಬಿಟ್ಟಿದೆ, ಇಲ್ಲಾಂದರೆ ಹೋಗಿ ತೋರಿಸ್ತಾ ಇದ್ದೆ. ಸೊ ಹೊರಟ್ವಿ. ಇದು ನಾವು ಓದಿದ ಸ್ಕೂಲು. ನಾನು ನಮ್ಮ ಅಕ್ಕ 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಈ ಸ್ಕೂಲಲ್ಲಿ ಓದಿದ್ವಿ. ಇವಾಗೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಮೊದಲೆಲ್ಲ ಕಾಂಪೌಂಡು ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಈ ಸ್ಕೂಲ್ ಮಾತ್ರ. ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇದೆ ನಮ್ಮ ಸ್ಕೂಲು. ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ಹಳ್ಳಿ ಸ್ಕೂಲ್ಗಳೇ ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡಿ ನಮ್ಮ ಸ್ಕೂಲ್ ಒಳಗಡೆ ಹೋಗೋದಕ್ಕೆ ನಮ್ಮ ಅಕ್ಕ ತುಂಬ ಎಕ್ಸೈಟೆಡ್. ಶಿ ಲವ್ಸ್ ಹರ್ ಸ್ಕೂಲ್ ಲೈಕ್ ಎನಿಥಿಂಗ್. ಅವಳಿಗೆ ತುಂಬ ಖುಷಿ ಗೈಸ್ ಅವಳ ಸ್ಕೂಲ್ ನೋಡೋಕ್ಕೆ. ನೋಡಿ ನಮ್ಮ ಹಳ್ಳಿ ಸ್ಕೂಲ್ಗಳು ಎಷ್ಟು ಚೆನ್ನಾಗಿದೆ. 8th ಸ್ಟ್ಯಾಂಡರ್ಡಿಂದ 2nd PU ಇದೆ ಇಲ್ಲಿ. ಆಲ್ಮೋಸ್ಟ್ ನಾವು 3 years ಎಲ್ಲ ಇಲ್ಲೇ ಓದಿದ್ದು ಗೈಸ್. ತುಂಬ ಚೆನ್ನಾಗಿದೆ ಎಜುಕೇಷನ್ ಮಾತ್ರ. ನಮ್ಮ ಸ್ಕೂಲ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಗೈಸ್ ಸ್ಕೂಲ್ ನೋಡಿಕೊಂಡು ನಾವು ಹೊರಟ್ವಿ. ಏನಂದರೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಎಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ತೀವಪ್ಪ, ಸಾಕಪ್ಪ ಈ ಸ್ಕೂಲ್ ಲೈಫು ಅಂತ ಅನಿಸ್ಬಿಡ್ತಾ ಇತ್ತು. ತುಂಬ ವರ್ಕ್ ಲೋಡ್ ಇರೋದು. ಅವಾಗ ಗೊತ್ತಲ್ಲ, ನಮ್ಮ ಕಾಲದಲ್ಲಂತೂ ಯಾವಾಗ ನೋಡು ಓದು 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 ಅಷ್ಟೇ ನಮ್ಮ ಲೈಫು. ಸರಿ ಕಾಲೇಜ್ಗೆ ಹೋದರೆ ಫ್ರೀ ಆಗಿರ್ಬೋದು ಅಂದ್ಕೊಂಡ್ವಿ. ಕಾಲೇಜ್ಗೆ ಹೋದಾಗ ಗೊತ್ತಾಯಿತು ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ. ಕಾಲೇಜ್ ಆಗಲಿ, ಆಫೀಸ್ ಲೈಫ್ ಆಗಲಿ, ಮ್ಯಾರೇಜ್ ಲೈಫಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಲೈಫ್ ಅಂದರೆ ನಮ್ಮ ಚೈಲ್ಡ್ಹುಡ್ಡು, ಸ್ಕೂಲಿಂಗ್ಸು. ನೋಡೋಣ ನಮ್ಮ ಅಕ್ಕಂಗೆ ಎಷ್ಟು ಖುಷಿ ಆಯಿತು. ಅವಳಿಗಂತೂ ಸ್ಕೂಲ್ ಅಂದರೆ ತುಂಬ ಇಷ್ಟ. ಅವಳು ತುಂಬ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಇದ್ರು ಗೈಸ್. ನಾನು ಸ್ವಲ್ಪ ಐಸೋಲೇಟೆಡ್, ಅಷ್ಟು ಫ್ರೆಂಡ್ಸ್ ಮಾಡ್ಕೊತಿರ್ಲಿಲ್ಲ. ನಾನಾಯ್ತು ನನ್ನ ಒಂದಿಬ್ರು ಫ್ರೆಂಡ್ಸ್ ಆಯ್ತು ಅಷ್ಟೇ. ಬಟ್ ಅವಳಿಗೆ ತುಂಬ ಫ್ರೆಂಡ್ಸು, ಆಮೇಲೆ ಟೀಚರ್ಸ್ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಎಲ್ಲ ಇತ್ತು. ಕೇಳೋಣ ಅವಳು ಎಷ್ಟು ಮಿಸ್ ಮಾಡಿಕೊಂಡು ಅಂತ. ಬೇಬಿ ಎಷ್ಟು ಮಿಸ್ ಮಾಡಿಕೊಂಡೆ ಸ್ಕೂಲ್ನ? ತುಂಬ ಮಿಸ್ ಮಾಡಿಕೊಂಡೆ. ನಾನು ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಥ್ಯಾಂಕ್ಸ್ ನಿಮಗೆ ಕರ್ಕೊಂಡೋಗಿದ್ದಕ್ಕೆ. ಸ್ಕೂಲ್ ನೋಡಿ ಖುಷಿ ಆಯ್ತಾ? ಖುಷಿ ಆಯಿತು. ಮತ್ತೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಯ್ತು. ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಆಟ ಆಡಿದ್ದು, ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ದಿದ್ದು, ಕ್ಲಾಸ್ ರೂಮ್ಸ್ ಎಲ್ಲ ಖುಷಿ ಆಯಿತು. ಹೌದಾ? ಇವತ್ತು ಬೇರೆ ಸಂಡೇ, ಟೀಚರ್ಸ್ ಇದ್ದಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ತುಂಬ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಅದೇ ಒಂದೊಂದು ಬೇಜಾರಿದೆ. ನೆಕ್ಸ್ಟ್ ಟೈಮ್ ಯಾವ್ದಾರ ಚಾನ್ಸ್ ಸಿಕ್ಕರೆ ಹೋಗ್ಬರೋದು. ಓಕೆ ಬಾಬಾ, ಆಯಿತು. ನೆಕ್ಸ್ಟ್ ಟೈಮ್ ನೋಡೋಣ ಗೈಸ್. ಸ್ಕೂಲ್ಗೆ ಅಂತಲೇ ಪ್ಲ್ಯಾನ್ ಮಾಡಿ ನಮ್ಮ ಟೀಚರ್ಸು ಹಾಗೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೇಕು. ಸೊ ನಾವು ಇವಾಗ ಹೊರಟ್ವಿ ಬೆಂಗಳೂರು ಕಡೆ. ನೋಡೋಣ, ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮದ್ದೂರಲ್ಲಿ ದಮ್ ಬಿರಿಯಾನಿಗೆ ಹೋಗ್ತೀನಿ ನಾನು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಟೇಸ್ಟು. ಊಟ ಆವ್ರೇಜ್ ಆಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಲೈಟಾಗಿ ತಿಂದ್ಕೊಂಡು ಹೊರಟ್ವಿ ನಾವು. ಇನ್ನೇನು ರೀಚ್ ಆಗ್ತಿದ್ದೀವಿ ಗೈಸ್. ಸೊ ನಾವು ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಬೆಂಗಳೂರಿಗೆ. ಇನ್ನು ಇಲ್ಲಿಂದ 1 minute ಅಷ್ಟೇ ಗೈಸ್. ಮನೆಗೆ ಬರ್ತಿದ್ದಂಗೆ ಬೋರಿಂಗ್ ಅನಿಸ್ತಿದೆ. ಮತ್ತೆ ಶುರು ನಮ್ಮ ಪ್ರೈವೇಟ್ ಲೈಫು. ಅದೇ ಕೆಲಸ, ಅದೇ ಡೈಲಿ ರುಟೀನ್. ನೋಡೋಣ, ಆದಷ್ಟು ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಗೆ ಬಂದ್ವಿ. ಫೈನಲಿ ವಿ ರೀಚ್ಡ್ ಅವರ್ ಹೌಸ್. ಬಾಯ್ ಬಂಗಾರು. ಸೊ ಅಕ್ಕನ ಮಕ್ಕಳೆಲ್ಲ ಹೋದರು. ಅವ್ರ ಮನೇನೂ ಇಲ್ಲೇ 3 kilometers ಅಷ್ಟೇ. ನಾವು ಅವಾಗವಾಗ ಮೀಟ್ ಆಗ್ತಾ ಇರ್ತೀವಿ. ನಾನು ಅಕ್ಕನ ಮಕ್ಕಳು ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ನಾವು ಇವಾಗಷ್ಟೇ ನಮ್ಮ ಮನೆಗೆ ಬಂದಿದ್ದೀವಿ, ನಮ್ಮ ಬೆಂಗಳೂರು ಮನೆಗೆ. ನೋಡೋಣ, ಇಷ್ಟು ದಿವಸ ನಾನು ನಮ್ಮ ಊರಿಂದನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೆ.
ನನ್ನ ಫಸ್ಟ್ ಲಾಂಗ್ ವಿಡಿಯೋ ಅಂದರೆ ನಮ್ಮೂರಲ್ಲಿ ಮಾಡಿರೋ ಕೆಲವೊಂದು ವೀಡಿಯೋಸು ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸಬ್ಸ್ಕ್ರೈಬ್ ಗೈಸ್. ಹಾಗೆ ಇಲ್ಲಿ ಅಷ್ಟೇ ನಾನು ನನಗೇನು ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಹಾಗೆ ನೀವು ಸಪೋರ್ಟ್ ಮಾಡ್ತೀರಿ. ನನ್ನ ಎಲ್ಲ ವೀಡಿಯೋಸ್ನೂ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.